ಸಾಮಾನ್ಯವಾಗಿ ಅತ್ಯಂತ ಮತ್ತು ಶುಭ ಸಮಯ ಅಂತ ಏನಾದರೂ ಇರುತ್ತಾ ಅಂತ, ಇಂಥ ಸಮಯದಲ್ಲೇ ಮಾಡಬೇಕು ಪೂಜೆ ಪುನಸ್ಕಾರಗಳನ್ನು? ಈ ಶ್ರಾವಣ ಮಾಸದ ಒಂದು ಆರಾಧನೆ ಉಪಾಸನೆ ರಾಹುಕಾಲ, ಗುಳಿಕ ಕಾಲ, ಯಮಗಂಟ ಕಾಲ ಇಷ್ಟನ್ನು ಸಹ ಅದು ತೆಗೆದುಕೊಳ್ಳೋದಿಲ್ಲ. ನೀವು ಆರಾಧನೆ ಉಪಾಸನೆ ಮಾಡುವಂಥದ್ದು, ನೀವು ಭಗವಂತನ ಧ್ಯಾನವನ್ನು ಮಾಡುವಂಥದ್ದು, ಅವ್ರಿಗೆ ಎಡೆ ಸಮರ್ಪಣೆಯನ್ನು ಮಾಡ್ತೀರೋ, ನೈವೇದ್ಯ ಸಮರ್ಪಣೆ ಯಾವ ಕಾಲಘಟ್ಟವೂ ಇದಕ್ಕೆ ಬರೋದಿಲ್ಲ. ನೀವು ರಾಹು ಕಾಲದಲ್ಲಿ ಮಾಡಿ, ಯಮಗಂಟ ಕಾಲದಲ್ಲಿ ಮಾಡಿ, ಕೊನೆಗೆ ಗುಳಿಕಾ ಕಾಲದಲ್ಲಿ ಮಾಡಿ, ಸಂಧ್ಯಾ ಕಾಲದಲ್ಲಿ ಮಾಡಿ, ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ಕಾಲ, ಎಲ್ಲ ಕಾಲಗಳನ್ನೂ ಸಹ ತೆಗೆದುಕೊಂಡು ಭಗವಂತನ ಉಪಾಸನೆಯನ್ನು ಇದರಲ್ಲಿ ಮಾಡಬಹುದು. ಭಗವಂತನ ಪೂಜೆ ಪುನಸ್ಕಾರಾದಿಗಳಿಗೆ ಮುಹೂರ್ತಾದಿಗಳನ್ನು ಇಟ್ಕೊಳ್ತಾರೆ ಇದರಲ್ಲಿ. ಈ ಶ್ರಾವಣ ಮಾಸ ಬಂದಾಗ ನಾನಾಗಲೇ ಹೇಳಿದೆ, ವಾಸ್ತುಪುರುಷನ ರಾಜಯೋಗ ಅಂತ. ಈಗ ವಾಸ್ತುಪುರುಷ ರಾಜಯೋಗಕ್ಕೆ ಬರೋದು ಈಗಲೇ ಶ್ರಾವಣ ಮಾಸ. ನೆಕ್ಸ್ಟ್ ಈ ಥರ ರಾಜಯೋಗ ಮತ್ಯಾವಾಗ ಬರುತ್ತೆ ಅಂದರೆ ನಿಮಗೆ ನವಂಬರ್ಗೆ ಸಿಗುತ್ತೆ. ಅಲ್ಲಿವರೆಗೂ ಅಂಥ ಯೋಗಗಳು ಸಿಗೋದಿಲ್ಲ. ಈಗ ವಾಸ್ಕಾಲ್ ಪೂಜೆಗಳು ಮಾಡುವಂಥವ್ರು, ಮತ್ತು ಪಾಯ ಪೂಜೆಗಳನ್ನು ಮಾಡುವಂಥವರು, ಗೃಹ ಪ್ರವೇಶಾದಿಗಳನ್ನು ಯಥೇಚ್ಛವಾಗಿ ಈ ಶ್ರಾವಣದಲ್ಲಿ ಮಾಡ್ತಾರೆ. ಶ್ರಾವಣದಲ್ಲಿ ಮದುವೆ ಮುಂಜಿಗಳ ಮುಹೂರ್ತಗಳು ಕಡಿಮೆ ಇರುತ್ತೆ. ಮದುವೆಗಳಿಗೆ ಮುಹೂರ್ತಗಳು ಸಿಗೋದು ಬಹಳ ಕಷ್ಟ ಇದರಲ್ಲಿ. ಗೃಹ ಪ್ರವೇಶ ವಾಸ್ತುಪುರುಷನ ರಾಜಯೋಗದ ಕಾಲ ಅಂತ ಅಂದಾಗ ಗೃಹ ಪ್ರವೇಶಾದಿಗಳನ್ನು ಯಥೇಚ್ಛವಾಗಿ ಮಾಡುವಂಥದ್ದು. ಆದ್ದರಿಂದ ಈ ಮುಹೂರ್ತಾದಿಗಳಿಗೆ, ಔಪಾಸನಾದಿಗಳಿಗೆ ಮುಹೂರ್ತವನ್ನು ನಿಗದಿಪಡಿಸೋದಕ್ಕೆ, ನೀವು ಯಾವುದಕ್ಕೆ ಒಂದು ನಿಗದಿಪಡಿಸ್ಬೇಕಾದ್ರೆ ಈ ಕಾಲಗಳನ್ನು, ಪ್ರತಿಯೊಂದು ಮುಹೂರ್ತಗಳ ನಿಗದಿಪಡಿಸೋದಕ್ಕೆ ಈ ಕಾಲವನ್ನು ತೆಗೆದುಕೊಳ್ತೀವಿ. ಅದಕ್ಕೆ ಇದು ಪಾವಿತ್ರತೆಯ ಮಾಸ, ವಿಷ್ಣುವಿನ ಮಾಸ. ಓಕೆ, ನೀವು ವಿಷ್ಣುವಿನ ಮಾಸ ಅಂತ ಹೇಳಿದಾಗ ಸಾಮಾನ್ಯವಾಗಿ ತುಳಸಿ ಮಾಲೆ ಅಥವಾ ತುಳಸಿ ಪತ್ರೆ ಬಹಳ ಪ್ರಿಯವಾದಂಥದ್ದು ವಿಷ್ಣುವಿಗೆ ಅನ್ನುವಂಥದ್ದು ಕೇಳ್ಪಟ್ಟಿದ್ದೀವಿ. ತುಳಸಿಯಿಂದ ಭಗವಂತನ ಆರಾಧನೆ ಹೇಗೆ ಮತ್ತು ಯಾಕೆ ಪ್ರಿಯ ವಿಷ್ಣುವಿಗೆ ತುಳಸಿ, ಆ ಬಗ್ಗೆನೂ ತಿಳಿಸಿ. ನೋಡಿ, ವಿಶೇಷವಾಗಿ ದಾಸರು ಒಂದು ಕಡೆ ಹೇಳ್ತಾರೆ, ವಲ್ಲನೋ ಹರಿವಲ್ಲನೋ ಎಲ್ಲವೂ ಇದ್ದು ತುಳಸಿ ಇಲ್ಲದ ಪೂಜೆಯನ್ನು ವಲ್ಲನೋ ಹರಿವಲ್ಲನೋ ಅಂತ. ಅವನಿಗೆ ಅತ್ಯಂತ ಪ್ರಿಯವಾದಂಥದ್ದು ಪತ್ರೆಗಳಲ್ಲಿ ತುಳಸಿಯ ಪತ್ರೆಯೇ. ಹೂಗಳಲ್ಲಿ ನಿಮಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಕಮಲ ಪುಷ್ಪ ಬಹಳ ಪ್ರಿಯವಾಗುತ್ತೆ ಮಹಾವಿಷ್ಣುವಿಗೆ. ಮಹಾಲಕ್ಷ್ಮಿಗೂ ಅದೇ ಆಗುತ್ತೆ. ಸುಗಂಧಭರಿತವಾದಂಥ ಪುಷ್ಪಾದಿಗಳನ್ನು ತುಂಬ ಯಥೇಚ್ಛವಾಗಿ ಮಹಾವಿಷ್ಣುವಿಗೆ ಬಳಸುವಂಥದ್ದು. ಮತ್ತು ತುಳಸಿಯ ಒಂದು ಇತಿಹಾಸಗಳು ಬೇರೆ ಬರುತ್ತೆ ಅದರಲ್ಲಿ. ವೃಂದಾದೇವಿ ಅನ್ನೋ ಒಂದು ಇರ್ತಾರೆ, ವೃಂದಾದೇವಿ ಮತ್ತು ಆಂಡಾಳ್ ದೇವಿ ಅಂತ ಒಂದು ಕಥೆಗಳು ಬರುತ್ತೆ. ಅವಳು ಭಾಳ ಮಹಾವಿಷ್ಣುವಿನ ಅತ್ಯಂತ ಪ್ರೇಮಿ, ಅತ್ಯಂತ ಪ್ರಿಯವಾಗಿ ನೋಡ್ತಿರ್ತಾಳೆ. ಆ ಸಂದರ್ಭದಲ್ಲಿ ಪ್ರತ್ಯಕ್ಷನಾಗಿ ನೀನು ನನ್ನ ವಿವಾಹವಾಗಬೇಕು ಅಂತ ಅಂದಾಗ, ವಿವಾಹವಾಗಲಿಕ್ಕೆ ಈ ಕಾಲದಲ್ಲಿ ಆಗಲ್ಲ, ಮುಂದಿನ ಜನ್ಮ ಅನ್ನೋ ಒಂದೊಂದು ಬರುತ್ತೆ. ಅವಾಗ ಅಂದರೆ ಶ್ರೀಕೃಷ್ಣ ಜನ್ಮ, ಕೃಷ್ಣನ ಅವತಾರವನ್ನು ತಾಳಿದಾಗ ಆಗ ನಿನ್ನ ವಿವಾಹವಾಗುವಂಥ ಸಂದರ್ಭಗಳು ಬರ್ಬೋದು ಅನ್ನೋದಕ್ಕೋಸ್ಕರ ಒಂದು ಕತೆ ಪುರಾಣಗಳು ಬರುತ್ತೆ. ಆದರೆ ವೃಂದಾದೇವಿ ಅನ್ನುವಂಥವಳು ಅತ್ಯಂತ ವಿಷ್ಣುವಿನ ಪರಮ ಭಕ್ತೆ, ವಿಷ್ಣುವನ್ನು ಅನನ್ಯವಾಗಿ ಪ್ರೀತಿಸುವಂಥವಳು, ಅನನ್ಯವಾಗಿ ಧ್ಯಾನಿಸುವಂಥವಳು. ಅವಳ ಪ್ರೀತಿಗೆ ಮಾರುವಾದಂತಹ ಮಹಾವಿಷ್ಣು ಆ ತುಳಸಿ ದೇವಿಯನ್ನೇ ಪತ್ರವನ್ನಾಗಿ ನಾನು ಸ್ವೀಕಾರವನ್ನು ಮಾಡ್ತೀನಿ, ನನಗೆ ಅತ್ಯಂತ ಪ್ರಿಯವಾದಂತಹ ಪತ್ರೆ ಅದು ತುಳಸಿ ಪತ್ರೆ. ಅದು ಸಮರ್ಪಣೆ ಮಾಡಿದಾಗಲೇ, ತುಳಸಿ ಸಮರ್ಪಣೆ ಮಾಡಿದಾಗಲೇ ಮಹಾವಿಷ್ಣುವಿಗೆ ಸಂಪೂರ್ಣವಾದಂಥ ಆರಾಧನೆ ಉಪಾಸನೆಗಳು ಕಂಪ್ಲೀಟ್ ಆಗುವಂಥದ್ದು. ನೀವು ಒಂದು ನೈವೇದ್ಯವನ್ನು ಮಾಡಬೇಕು ಅಂದರೆ ತುಳಸಿ ಬೇಕು, ಒಂದು ತೀರ್ಥ ಒಂದು ಕೊಡಬೇಕು ಅಂದರೆ ತುಳಸಿ ಬೇಕು. ಪಾವಿತ್ರತೆಯನ್ನು ತೆಗೆದುಕೊಳ್ಳೋದು ಎಲ್ಲಿ ಅಂತಂದರೆ ತುಳಸಿ ಆಗ್ತಾರೆ, ಅದು ಪಾವಿತ್ರತೆ ಆಗುವಂಥದ್ದು. ಅದಕ್ಕೆ ಪರಿಮಳ ಅನ್ನಿಸ್ಕೊಳ್ಳುವಂಥದ್ದು. ಪರಿಮಳ ತೀರ್ಥ ಅಂತನವೇ ನಾವು ಕೊಡ್ತಿರ್ತೀವಿ. ಅದನ್ನು ಪರಿಮಳ ಅಂತ ಯಾವಾಗ ಅನ್ನಿಸ್ಕೊಳ್ಳುತ್ತೆ ಅಂದರೆ ತುಳಸಿ ಬಂದಾಗಲೇ ಪರಿಮಳ, ಶುದ್ಧತೆ ಅನ್ನುವಂಥದ್ದು ಪರಿಮಳ ಅದು ತುಳಸಿಯಲ್ಲೇ ಬರುವಂಥದ್ದು. ಯಾವುದಾದ್ರೂ ಒಂದು ನೆಗೆಟಿವ್ಸ್ ಏನಾದರೂ ನಿಮ್ಮಲ್ಲಿ ಕ್ಲಿಯರ್ ಆಗಬೇಕು ಅಂತಂದರೆ ಆ ತುಳಸಿ ಪತ್ರೆ ಆಗ್ತಾಗಲೇ ಅದು ನಿಮಗೆ ಕೆಟ್ಟದು ಅನ್ನೋದು ಹೋಗಿ ಒಳ್ಳೆಯದು ಅನ್ನೋಂಥದ್ದು ಆ ಒಂದು ಬರುವಂಥದ್ದು. ಅದಕ್ಕೆ ನಾವು ಮನೆ ಮುಂದೆ ಏನಾದರೂ ಒಂದು ತುಳಸಿ ಗಿಡ ಇಟ್ಟು ಪೂಜೆ ಮಾಡುವಂಥದ್ದು ಏನಕ್ಕೆ ಅಂದರೆ ಪ್ರಾಬ್ಲಮ್ಗಳೇನಿರುತ್ತೆ, ಕೆಟ್ಟ ಶಕ್ತಿಗಳನ್ನೇನಿರುತ್ತೆ ಅದು ಆವರಿಸ್ಕೊಳ್ಳುತ್ತೆ, ಅದನ್ನು ಎಳ್ಕೊಳ್ಳುತ್ತೆ. ಅದು ಕೆಟ್ಟದನ್ನು ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆ ಕೆಟ್ಟದ್ದು ಅನ್ನೋಂಥದ್ದು ಈ ತುಳಸಿಯನ್ನು ಕಂಡಾಗ ಅದು ಎದುರ್ಕೊಂಡು ದೂರ ಹೋಗುವಂತಹ ಸಂಪ್ರದಾಯಗಳಿರುತ್ತೆ. ಆದ್ದರಿಂದ ತುಳಸಿಯನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಅದನ್ನು ನಾವು ನೋಡ್ತೀವಿ. ಅದು ನಿಮಗೆ ಒಂದು ಮಹಾಲಕ್ಷ್ಮಿಯ ಪ್ರತೀಕವಾಗೂ ಇರುತ್ತೆ, ಮತ್ತು ಮಹಾವಿಷ್ಣುವಿನ ಒಂದು ಅತ್ಯಂತ ಪ್ರಿಯವಾದಂಥ ಪತ್ರೆಯೂ ಆಗಿರುತ್ತೆ. ನಮಗೆ ಆಗುವಂತಹ ದೃಷ್ಟಿದೋಷಗಳು ಮತ್ತು ಅನಿಷ್ಟಗಳನ್ನು ತಡೆಯುವಂಥ ಅದ್ಭುತವಾದಂಥ ದಿವ್ಯ ಶಕ್ತಿಯೂ ಅದಾಗಿರುತ್ತೆ. ಈಗ ಸಾಮಾನ್ಯವಾಗಿ ಮನೆಯಲ್ಲೇ ಬಹಳ ಸಿಂಪಲ್ ನಾವು ಆಚರಣೆ ಮಾಡ್ತೀವಿ ಅಂತಂದಾಗ ತಾವು ಹೇಳ್ತಾ ಇದ್ರಿ, ಯಾವ ಸಂದರ್ಭದಲ್ಲಾದರೂ ಕೂಡ ಕುಟುಂಬ ಸಮೇತ ಪೂಜೆ ಮಾಡಬಹುದು ಅಂತ. ಈ ಶ್ರಾವಣ ಮಾಸ ಅಂತಂದಾಗ ಈ ಪೌರಾಣಿಕ ಹಿನ್ನೆಲೆ ಏನಾದರೂ ಇದೆಯಾ, ಐತಿಹ್ಯ ಏನಾದರೂ ಇದೆಯಾ ಗುರುಗಳು? ಇಲ್ಲ, ಈ ಶ್ರಾವಣ ಮಾಸ ಅನ್ನುವಂಥದ್ದು ಇದನ್ನೇ ನಾನು ಇತಿಹಾಸ ಏನು ಹೇಳುತ್ತೆ ಅಂದರೆ, ಚಾತುರ್ಮಾಸಗಳ ಕಾಲಗಳು ಬಂದಾಗ ವಿಷ್ಣು ಶಯನದ ಕಾಲ ಅಂತ ಹೇಳ್ತಿರ್ತೀವಿ. ವಿಷ್ಣುವಿಗೆ ಯೋಗ ನಿದ್ರೆಗೆ ಜಾರಿರ್ತಾನೆ ಇದು.
ಯೋಗ ನಿದ್ರೆಗೆ ಹೋದಂತಹ ಸಂದರ್ಭದಲ್ಲಿ ಮಹಾವಿಷ್ಣುವಿನ ಅನನ್ಯ ಉಪಾಸನೆಗಳನ್ನು ಅನನ್ಯ ಧ್ಯಾನಾದಿಗಳನ್ನು ಮಾಡುವಂಥದ್ದು. ಈಗ ನೋಡಿ, ಇಂಥ ಸಂದರ್ಭದಲ್ಲಿಯೇ ನಾವು ಚಾತುರ್ಮಾಸಗಳಲ್ಲಿ ಎಷ್ಟೆಷ್ಟು ಆರಾಧನೆಗಳನ್ನು ಮಾಡ್ತೀವಿ ಅಂತಂದರೆ ಸುಮಾರು ಬರುತ್ತೆ ನಿಮಗೆ. ಗಣಪತಿ ಆರಾಧನೆ ಯುಗ್ಲೇಕಲ್ಲಿ ಇದೇ ಚಾತುರ್ಮಾಸಗಳಲ್ಲಿ ಬರುತ್ತೆ, ವರಮಲಕ್ಷ್ಮಿ ಚಾತುರ್ಮಾಸಗಳಲ್ಲಿ ಬರುತ್ತೆ. ಮತ್ತು ಈ ಸಂದರ್ಭದಲ್ಲಿ ನೋಡಿ, ವಿಶೇಷವಾಗಿ ಗ್ರಹದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಶ್ರವಣ ಅತ್ಯಂತ ಪ್ರಿಯವಾಗಿರುತ್ತೆ. ಜೊತೆಯಲ್ಲಿ ಗಣಪತಿ ಹಬ್ಬ, ಪಿತೃಪಕ್ಷಾದಿಗಳು ಬರುತ್ತೆ, ನವರಾತ್ರಿಗಳು ಬರುತ್ತೆ, ಇದರಲ್ಲಿ ವಿಜಯದಶಮಿಗಳು ಬರುತ್ತೆ. ಇವೆಲ್ಲವೂ ಬರುವಂಥದ್ದು ಚಾತುರ್ಮಾಸಗಳ ಕಾಲಘಟ್ಟದಲ್ಲಿಯೇ. ಇವೆಲ್ಲವೂ ಸಹ ಮಹಾವಿಷ್ಣುವಿನ ಪಾವಿತ್ರತೆ ಮಾಸಗಳಲ್ಲಿಯೇ ಬರುತ್ತೆ. ಶ್ರಾವಣ ಅಂತ ತೆಗೆದುಕೊಂಡಾಗ ನೀವು ನಿಮ್ಮ ಕಷ್ಟ ಕಾರ್ಪುಣ್ಯಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ, ನಿಮಗಿರುವಂತಹ ನ್ಯೂನ್ಯತೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಮನಸ್ಸನ್ನು ತಿಳಿಗೊಳಿಸ್ಕೊಳ್ಳೋದಕ್ಕೆ, ನಿಮ್ಮ ಶತ್ರುಬಾಧೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಕಾಲ ಅತ್ಯಂತ ಶ್ರೇಷ್ಠವಾದಂಥ ಕಾಲಗಳು ಇವು. ಗ್ರಹಗತಿಗಳ ವ್ಯತ್ಯಾಸಗಳಾಗುವಂಥದ್ದು ಈ ಕಾಲದಲ್ಲಿ ಜಾಸ್ತಿ ಆಗುತ್ತೆ. ನೀವು ನೋಡ್ಬೋದು, ಶ್ರಾವಣ ಮಾಸ ಬಂತ ಅಂತ ಅಂದರೆ ಎಷ್ಟು ಮಹಾವಿಷ್ಣುವಿನ ಉಪಾಸನೆ ಆರಾಧನೆಗಳನ್ನು ಮಾಡ್ತಾರೋ ಅಷ್ಟೇ ಶನಿಮಾತ್ಮನ ಧ್ಯಾನವನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ.